ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟ್ ಇನ್ ಜಂಕ್ಷನ್. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮರೀಚಿಕ ಅನ್ನೋ ಸಿನಿಮಾ ಬಗ್ಗೆ ಮಾತಾಡೋಣ. ಇದೊಂದು ಸೈಕಲಾಜಿಕಲ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್. ವಿರಾಜ್ ಅಶ್ವಿನ್, ರೆಜಿನಾ ಕ್ಯಾಸೆಂಡ್ರಾ ಹಾಗೂ ಅನುಪಮಾ ಪರಮೇಶ್ವರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇನ್ನು ಕತೆಗೆ ಬರಬೇಕಂದ್ರೆ ವೆಂಕಟಲಕ್ಷ್ಮಿ ಅನ್ನೋ ಹುಡುಗಿ ನೋಡೋಕೆ ಸಾಧಾರಣವಾಗಿರ್ತಾಳೆ. ಆಕೆ ಸಂಜು ಅನ್ನೋ ವ್ಯಕ್ತಿನ ಪ್ರೀತಿಸ್ತಿರ್ತಾಳೆ, ಬಟ್ ಅವನಿಗೆ ತನ್ನ ಪ್ರೀತಿ ಹೇಳಿರಲ್ಲ. ಈ ನಡುವೆ ಲಂಡನ್ನಿಂದ ಬಂದ ಮರೀಚಿಕಾಳೊಂದಿಗೆ ವೆಂಕಟಲಕ್ಷ್ಮಿಯ ಸ್ನೇಹವಾಗುತ್ತೆ. ಇಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ವೆಂಕಟಲಕ್ಷ್ಮಿಯಿಂದ ಸಂಜು ಮತ್ತು ಮರೀಚಿಕಾಗೆ ಪರಿಚಯ ಆಗುತ್ತೆ. ಪರಿಚಯ ಪ್ರೀತಿಯಾಗುತ್ತೆ. ಮತ್ತಿಬ್ರು ಮದುವೆ ಆಗ್ತಾರೆ. ಆಗ ವೆಂಕಟಲಕ್ಷ್ಮಿಗೆ ಮರೀಚಿಕಾ ಮೇಲೆ ಅನುಮಾನ ಬರುತ್ತೆ. ಅವಳು ಹೇಳಿರೋ ಸುಳ್ಳುಗಳು ಗೊತ್ತಾಗತ್ತೆ. ಸಂಜುನ ಅವಳು ಆಸ್ತಿಗೋಸ್ಕರ ಪ್ರೀತಿ ಮಾಡಿದಾಳೆ ಅಂತ ಗೊತ್ತಾಗತ್ತೆ. ಆಗ ಅವಳು ಸಂಜುಗೆ ಕಾಲ್ ಮಾಡಿ ಹೇಳ್ತಾಳೆ. ನೆಕ್ಸ್ಟ್ ಮರೀಚಿಕಾ ಸಂಜುನ ಕೊಲ್ತಾಳೆ. ಇದನ್ನ ನೋಡಿದ ವೆಂಕಟಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ. ಬಟ್ ಟ್ವಿಸ್ಟ್ ಏನಂದ್ರೆ ಸಂಜು ಸ್ಟೇಷನ್ಗೆ ಬರ್ತಾನೆ. ಇದನ್ನ ನೋಡಿದ ಪೊಲೀಸ್ ಶಾಕ್ ಆಗ್ತಾರೆ. ಸಂಜು ಹೇಗ್ ಬದುಕಿ ಬಂದ? ವೆಂಕಟಲಕ್ಷ್ಮಿ ಸುಳ್ಳು ಹೇಳದ್ಲಾ ಅಥವಾ ಇಲ್ಲಿ ಬೇರೆ ಏನಾದ್ರೂ ಟ್ವಿಸ್ಟ್ ಇದೆಯಾ? ಗೊತ್ತಾಗ್ಬೇಕಾದ್ರೆ ಮೂವಿ ನೋಡಿ. ಮೂವಿ ಪಾಸಿಟಿವ್ ಪಾಯಿಂಟ್ಸ್ ಅಂದ್ರೆ ಅನುಪಮಾ ಪರಮೇಶ್ವರ್ ಹಾಗೂ ಇತರ ಕಲಾವಿದರ ಅದ್ಭುತ ನಟನೆ. ಇನ್ನು ನೆಗೆಟಿವ್ ಅಂದ್ರೆ ಮೂವಿ ಸ್ಲೋ ಅನ್ಸುತ್ತೆ, ಜಾಸ್ತಿ ಎಂಟರ್ಟೈನಿಂಗ್ ಅನ್ಸಲ್ಲ. ನನಗೆ ಸಿನಿಮಾ ಓಕೆ ಅಂತ ಅನಿಸ್ತು. ಇದು ಈ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ಸಿನಿಮಾ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.